ಯಾರಾಗಿ ಎಂತ ಸಹ ಬ್ರೇಕ್ಫಾಸ್ಟ್ ಮಾಡಿದ್ರಿ. ಮೊನ್ನೆ 2 ದಿನ ದೋಸೆ ತಿಂದ್ಲು, ಇವತ್ತು ಎಗ್ ಆ್ಯಂಡ್ ರೈಸ್ ಬ್ರೇಕ್ಫಾಸ್ಟಿಗೆ. ಅವಳ ಫೇವ್ರೇಟ್. ನಾವೇಗೆ ನಮ್ಮ ಬ್ರೇಕ್ಫಾಸ್ಟ್ ಮಸಾಲೆ ದೋಸೆ ವಡೆ ಎಲ್ಲ ತಿನ್ನುವಾಗ ಯಮ್ಮಿ ಅಂತ ಹೇಳ್ತೀವಿ, ಹಾಗೆ ಇವಳು ಎಗ್ ಆ್ಯಂಡ್ ರೈಸ್ ನೋಡಿದರೆ ಬಾಯಲ್ಲಿ ಫುಲ್ ನೀರು. ಎಂತಂತ ಗೊತ್ತಿಲ್ಲ. ಕೆಲವರು ಕೇಳ್ತಾರೆ, ನೀನು ಪ್ರೆಗ್ನೆನ್ಸಿಯಲ್ಲಿ ಮಿನಿ ಎಗ್ ಆ್ಯಂಡ್ ರೈಸ್ ತಿಂದದಾ ಅಂತೇಳಿ. ಬಿಸಿ ಉಂಟು, ಸ್ವಲ್ಪ ಊದಿ ತಿನ್ನು ಅಕ್ಕ. ಅವಳ ಫೇವ್ರೇಟ್ ಮಸಾಲೆ ದೋಸೆ ವಡೆ ಎಂತ ಸಹ ಇಡಿ, ಒಳ್ಳೆ ಬ್ರೇಕ್ಫಾಸ್ಟ್. ಮತ್ತು ಎಗ್ ಆ್ಯಂಡ್ ರೈಸ್ ಇಡಿ. ಅವಳು ಚೂಸ್ ಮಾಡೋದು ಎಗ್ ಆ್ಯಂಡ್ ರೈಸ್, ಉರ್ಪೆಲ್ಲರಿ ಹಾಗೂ ಮೊಟ್ಟೆ. ಫುಲ್ ಹೀಟ್ ಆಗಿದೆ, ಅದಕ್ಕೆ ಜೀರಿಗೆ ಹಾಗೂ ಕೊತ್ತಂಬರಿದು ಕಷಾಯ ಮಾಡಿದೆ. ನಮ್ಮ ಮನೆ ಹತ್ರ ಇರುವ ನಮ್ಮ ರಿಲೇಟಿವ್ ಮನೆಗೆ ಹೊರಟಿದ್ದೇವೆ. ಇಲ್ಲಿ ನೋಡಿ ಅಂತ ಎಷ್ಟು ಸಿವಿಲ್ ಡಿಫೆನ್ಸ್ ಹಾಗೂ ಆರ್ಮಿದು ಗಾಡಿ ಇನ್ನೂ ಸಹ ನಿಂತಿದೆ ಅಂತಿಲ್ಲಿ. ಹಾಗೂ ಕೆಲವು ಗಾಡಿಗಳೆಲ್ಲ ಹಾಳಾಗಿದೆ ನೀರು ಒಳಗೆ ಹೋಗಿ. ಈ ವಿಡಿಯೋ ನಾನು ತೆಗೆದದ್ದು ಸಂಡೇ ಆಯಿತಾ. ಸೊ ಸಂಡೇವರೆಗೆ ಕ್ಲಿಯರ್ ಆಗಿರಲಿಲ್ಲ, ಅಂದರೆ ಅಷ್ಟು ನೀರು ತುಂಬಿದೆ. ಅಷ್ಟು ನೀರು ಕ್ಲಿಯರ್ ಮಾಡಲಿಕ್ಕೆ ಸಾಧಾರಣ 1 ವಾರಕ್ಕಿಂತ ಮೇಲೆ ಆಯಿತು. ಫ್ಲ್ಯಾಟ್ ಖಾಲಿ ಉಂಟಂತೆ. ಸೊ ನಿಮಗೆ ಸಹ ತೋರಿಸ್ತೇನೆ 1 ಬೆಡ್ರೂಮ್ ಫ್ಲ್ಯಾಟ್ ಹೇಗಿರ್ತದೆ ಅಂತೇಳಿ. ಇದು ಸ್ವಲ್ಪ ಹೊಸತು ಬಿಲ್ಡಿಂಗ್. ಸೊ ನೋಡಿ ಹೇಗೆ ಉಂಟು 1 ಬೆಡ್ರೂಮ್ ಫ್ಲ್ಯಾಟ್. ಇಲ್ಲಿ ಅಷ್ಟೇನು ಸ್ಪೆಷಲ್ ಇರುತ್ತಲ್ಲ, ಆದರೆ ನಿಮಗೆ ಸ್ವಲ್ಪ ಐಡಿಯಾ ಸಿಗ್ತದಲ್ಲ ಹೇಗಿರ್ತದೆ ನಮ್ಮಲ್ಲಿಯ ಫ್ಲ್ಯಾಟ್ ಅಂತೇಳಿ. ಇದು ಎಂಟರ್ ಆಗುವಾಗಲೇ ಹಾಲ್ ಒಳ್ಳೆ ರೀತಿಯಲ್ಲಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಇಲ್ಲಿ ಟೈಮ್ಸ್ ಉಂಟು. ಇಲ್ಲಿ ಒಂದು ವಾಶ್ರೂಮ್ ಉಂಟು. ಇಲ್ಲಿ ಒಂದು ವಾಶ್ರೂಮ್, ಬೇಸಿನ್ ಜೊತೆ ಒಂದು ವಾಶ್ರೂಮ್. ಇದು 1 ಬೆಡ್ರೂಮ್ ಮನೆ. ಇಲ್ಲಿ ಅಂತ ಉಂಟು ನೋಡು. ಇದು ಕಿಚನ್, ಒಂದು ಟೈಪ್ ವಕಾರ ಶೇಪು. ಇಲ್ಲಿ ಗ್ಯಾಸ್ ಇಡಲಿಕ್ಕೆ, ಫ್ರಿಡ್ಜ್ ಇಡಲಿಕ್ಕೆ ಏನಾಯಿತು ಎಂತ ಸಹ ಇಲ್ಲ. ಇದು ಹಾಲಲ್ಲಿ ಒಂದು ಚಿಕ್ಕ ಚೊಕ್ಕದಾದ ಒಂದು ಬಾಲ್ಕನಿ, ಇಷ್ಟೇ ಚಿಕ್ಕ. ಇದು ಸ್ಟ್ಯಾಂಡ್ ಹೊರಗಿಟ್ಟರೆ ಮತ್ತು ಮನುಷ್ಯರಿಗೆ ಹೋಗ್ಲಿಕ್ಕೆ ಆಗೋಲ್ಲ, ತುಂಬ ಚಿಕ್ಕದು. ಇಲ್ಲಿ ಬೆಡ್ರೂಮ್ಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಹಾಗೂ ಒಂದು ಚಿಕ್ಕದಾದ ಬಾಕ್ಸ್ ಆಗಿರುವ ಬೆಡ್ರೂಮ್ ನೋಡಿ. ಇಷ್ಟೇ ಚಿಕ್ಕದು ಬೆಡ್ರೂಮ್, ಅದಕ್ಕೊಂದು ಚಿಕ್ಕದೊಂದು ಕಿಟಕಿ ಶ್ವಾಸ ಕಟ್ಟದಾಗಿ. ವಾಶ್ರೂಮ್ ಆಯಿತು. ಇದು 1 ಬೆಡ್ರೂಮ್ ಮನೆ. ಏಪೆ ವಕಾರ ಉಂಟು ಈ ಬಿಲ್ಡಿಂಗ್ದು. ವಕಾರ ಬಿಲ್ಡಿಂಗ್ಗೆ ಸ್ವಾಗತ. ಇದು ನಮ್ಮ ಬಿಲ್ಡಿಂಗ್ದು ಎದುರು ಆಯಿತಾ, ಜಸ್ಟ್ ಬಿಲ್ಡಿಂಗ್ದು ಎದುರು. ಇಲ್ಲಿ ಯಾವತ್ತೂ ನೀರು ನಿಲ್ಲುದಿಲ್ಲ. ಈ ಮಳೆಯಲ್ಲಿ ಅಂತೂ ಇಲ್ಲಿ ಸಹ ನೀರು ನಿಂತಿದೆ. ಯಾಕಂದರೆ 1 ವಾರ ಮಳೆ ಇಷ್ಟುವರೆಗೆ ಬಂದಿರಲಿಲ್ಲ. ಈ ಸರ್ತಿ ಫಸ್ಟ್ ಟೈಮ್ 1 ವಾರ ಮಳೆ ಬಂದದ್ದು. ಎಷ್ಟು ನೀರು ನಿಂತಿದೆ ನೋಡಿ. ಅದು ಸಹ ಫುಲ್ ಗಲೀಜು ನೀರು ಆಯಿತಾ. ನಡಿಲಿಕ್ಕೆ ಸಹ ಜಾಗ ಇಲ್ಲ. ಸೊ ಇವರೆಲ್ಲ ಕ್ರೇಟ್ ಇಟ್ಟಿದ್ದಾರೆ ನಡೆದುಕೊಂಡು ಹೋಗ್ಲಿಕ್ಕೆ ಆಚೆ ಈಚೆ. ಕ್ಯಾರಾಗಿ ಫಸ್ಟ್ ಡೇ ಇವತ್ತು. ಶಾಲೆ 3 ವಾರ ರಜೆ ಗಮ್ಮತ್ತಾಯಿತು. ಇವತ್ತು ಫಸ್ಟ್ ಡೇ. ಇನ್ನು ಉಂಟು ಬ್ಯಾಂಡ್. ಮೂಡಂತೂ ಸರಿ ಇಲ್ಲ. ನಾವು ಸಹ ಹಾಗೆ ಅಲ್ಲ ಸ್ಟಾರ್ಟಿಂಗ್ ಡೇ, ಆದರೆ ಕೂಗ್ತಿದ್ರೆ ಒಂದು ಬೀಳ್ತಿತ್ತು. ಈಗದು ಮಕ್ಕಳಿಗೆ ಹಾಗೆ ಅಲ್ಲ, ಪ್ರೊವಿಷನ್ ಉಂಟು ಕೂಗ್ಲಿಕ್ಕೆ. ಯಾಕಂದರೆ ಒಂದೇ ಮಗು ಅಲ್ಲ, ಮಾಡ್ತೇವೆ ನಾವು. ನಮ್ಮಲ್ಲೆಲ್ಲ ಹಾಗೆ ಅಲ್ಲ, ಅಕ್ಕ ನಾನು ಇಬ್ಬರು ಸಹ ಕೂಗಿದ್ರೆ ಇಬ್ಬರಿಗೆ ಸಹ ಬೀಳ್ತಿತ್ತು. ಸೊ ಇಲ್ಲಿಗ ಉಂಟು ಬ್ಯಾಂಡ್ ಸ್ವಲ್ಪ. ನೋಡುವ ಹೇಗೆ ಸಹ ಎಬ್ಬಿಸಿಗಳನ್ನು ಕುತ್ಕೊಳಿಸ್ಬೇಕು. ಈಗ ಆನ್ಲೈನ್ ಕ್ಲಾಸ್, ಶಾಲೆಗೆ ಹೋಗ್ಲಿಕ್ಕೆಲ್ಲ ಆನ್ಲೈನ್ ಕ್ಲಾಸ್ ಈಗ. How like this one will tickle? Okay, everyone will take your hands like this and will tickle Kiara. Come on, Kiara, all are tickling you. Still you're sad. Smile. Kiara's mama, can you tickle her? Can you tickle her? Kiara's mama, are you there? Can you tickle her? Tickle. See now she's laughing. Very nice. Good job. Okay, so now. ಕ್ಲಾಸದ್ದು ಫೀಲ್ ಬರಲಿಕ್ಕೆ ಕ್ಲಾಸ್ ಎದುರು ಎಲ್ಲರೂ ಸಹ ಎದುರು ಕೂತ್ಕೊಂಡೆ ತಿಂತಾ ಇದ್ದಾರೆ. ಇವತ್ತು ಆಲೂ ಪರೋಟ ಕ್ಯಾರಾಗಿ. ಇದರ ರೆಸಿಪಿ ನಾನು ಹಾಕಿ ಆಗಿದ್ದೇನೆ. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಎಲ್ಲ ಮಕ್ಕಳು ಸಹ ತಿಂತಾ ಇದ್ದಾರೆ. ಈಗ ಅವ್ರಿಗೆ ಬ್ರೇಕ್ಫಾಸ್ಟ್ ಬ್ರೇಕ್. 9:15 ಆಗುವಾಗ ಬ್ರೇಕ್ಫಾಸ್ಟ್ ಬ್ರೇಕ್. ಇವತ್ತು ಸಹ ಮೂಡಾಗಿದೆ. ಅಲ್ಲ ಮಗ, ಸಾಕು. ನೀನು ಸಹ ಸ್ವಲ್ಪ ಹಾಗೆ ನೀರು ಕುಡಿ. ಸ್ವಲ್ಪ ಮೋಡ ಹಾಕಿದೆ. ಹಿಂದೆದು ನೀರ್ದು ಕಲರೇ ಚೇಂಜ್ ಆಗಿದೆ ನೋಡಿ. ಇನ್ನೂ ಸಹ ನೀರು ಉಂಟು. ಇಲ್ಲಿದು ನೀರೆಲ್ಲ ಕ್ಲಿಯರ್ ಆಯಿತು. ಅದೇ ರೋಡ್ ನೋಡಿ ಅಂತ ಇನ್ನೂ ಸಹ ಚಂಡಿ ಉಂಟು. ಎಣ್ಣೆ ಹಾಕೋದಂದ್ರೆ ಇಷ್ಟ ಇಲ್ಲ ಅವಳಿಗೆ. ನಾನು ಎಣ್ಣೆ ಬಿಸಿ ಮಾಡಿ ತಂದೇನೆ.
ಈಗ ನೋಡಿ ಕಿಯಾರ ಎಷ್ಟು ಬ್ಯೂಟಿಫುಲ್ ಆಗ್ತಾಳೆ. ಬಾ ಮಗ, ಬಾ ಮಗ, ಹಿಂದೆ ಎಲ್ಲ ಒಳ್ಳೆ ಆಯಿಲ್ ಹೋದ ಮೇಲೆ ಮತ್ತೆ ಸ್ನಾನ ಮಾಡು. ಇಲ್ಲಿ ಬಾ, ಆಗಿಲ್ಲ. ಹಲೋ ಅಕ್ಕ, ಬಿಸಿ ಉಂಟು, ಇಲ್ಲಿ ಬಾ. ಬಿಸಿ ಉಂಟಾ ಅಂತ ಹೇಳಿದ ಮೇಲೆ ಸಹ ಕೈ ಹಾಕ್ತಾಳೆ. ಬಾರ ಇಲ್ಲಿ. ಅಷ್ಟು ನೀನು ಕೂತ್ಕೋ. ಮನೆಯಲ್ಲಿ ವಾಚ್ ಹಾಕಿಕೊಂಡು ಕೂತಿದ್ದಾಳೆ. ನಾನು ನಾರ್ಮಲ್ ಕ್ಯಾಸ್ಟರ್ ಆಯಿಲ್ ಮತ್ತು ಕೊಕೊನಟ್ ಆಯಿಲ್ದು ಮಿಕ್ಸ್ಚರ್ ತಗೊಳ್ಳೋದು ಇವಳಿಗೆ. ಮೇಲೆ ನೋಡು ಮಗ. ಹಲೋ ಪದ ಮತ್ತೆ ಫಸ್ಟ್ ಮೇಲೆ ನೋಡು, ಸ್ವಲ್ಪ ಕೆಳಗೆ ನೋಡು ಕಿಯಾರ. ಮೇಲೆ ಅಂದರೆ ಮೇಲೆ, ಕೆಳಗೆ ಅಂದರೆ ಕೆಳಗೆ. ಎಂತೆಲ್ಲ ಸ್ವಲ್ಪ ರೂಟ್ಸಿಗೆ ಹಾಕೋದು. ತುಂಬ ದಿನ ಆಯಿತು ಹಾಕದೆ. ಇನ್ನು ಆಫ್ಟರ್ ಲುಕ್ ತೋರಿಸ್ತೇನೆ ನಾನು. ಆಯಿತು, ಸಕ್ಸಸ್, ಬಾಚಿ ಆಯಿತು. ಸೊಡ್ಡು ತೋರಿಸು ಮಗ. ಇವತ್ತು ಸ್ಕೂಲಲ್ಲಿ ಆರ್ಟ್ ಮಾಡಲಿಕ್ಕಿತ್ತು. ತೋರಿಸು ಮಗ. ಕಾಗೆ ಓಡಿಸ್ಲಿಕ್ಕೆ ಅಲ್ಲ ಮಾರಾಯ, ಇದು ಆರ್ಟ್. ಐ ಆಮ್ ಇನ್ KG 2A. ಇವಳ ಕೈದೊಂದು ಅಚ್ಚಿ ತಗೊಂಡು ಕಟ್ಔಟ್ ಮಾಡಿ ಇಲ್ಲಿ ಸ್ಟಿಕ್ ಮಾಡಿ ಕಲರ್ ಮಾಡಿ ಮತ್ತು 1 kg ಹಾರ್ಟ್ಸ್ ಮಾಡಲಿಕ್ಕೆ ಅದರ ಬದಿಯಲ್ಲಿ. ಸೀಸರ್ಸ್ ಅದು ಡ್ಯಾಡ ಬರುವವರೆಗಿರಲಿ, ಸ್ವಲ್ಪ ತೋರಿಸುವ, ಆನಂತರ ನಿಂದು ಕಾರ್ಬಾರ್ ಮಾಡು. ನೆನಪಿಲ್ಲವಾ? ಬಾದಾಮ್ ತಿಂದದೇ ಆಯಿತು, ನೆನಪು ಏನಿಲ್ಲ. ಅಲ್ಲ ಅವಳೇ ಕಲ್ತದ್ದು. ಗುಡ್ ಮಗ, ಗುಡ್. ಹೀಗೆ ಕಲಿಬೇಕಾಯ್ತಾ? ಫ್ರೀ ಇರುವಾಗ ಅಮ್ಮದು ತಲೆ ತಿನ್ನೋದಲ್ಲ, ಹೀಗೆ ಒಂದೊಂದು ಕಲಿಬೇಕು. ಸದ್ಯಕ್ಕೆ ನೀನು ಹೋಗು ಮಗ. ನಾವು ಕ್ಯಾಚ್ ಮಾಡಿದ್ರೆ ಈಗ ಇಬ್ಬರು ಸಹ ಕಂಕನೆ ಬೀಳ್ತೇವೆ. ಬಾ. ಮಧ್ಯಾಹ್ನ ಭೋಜನಗೆ ನಂಗ್ ಫ್ರೈ, ಹೀರೆಕಾಯಿ ಪಲ್ಯ, ದಾಲ್ ರೈಸ್. ಭಾರಿ ಒಳ್ಳೆಯ ಕಾಂಬಿನೇಷನ್. ಯಾರ್ದೆಲ್ಲ ಫೇವ್ರೆಟ್ ಕಾಂಬಿನೇಷನ್ ಕಮೆಂಟ್ ಮೂಲಕ ಹೇಳಿ. ನಮ್ದದು ಫೇವ್ರೆಟ್ ಕಾಂಬಿನೇಷನ್. ಚಿಕನ್ ನಂಗೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ. ಇಲ್ಲಿ ಭಾರಿ ರೇರ್ ಸಿಗೋದು ಅದು. ಇಲ್ಲಿ ದೊಡ್ಡ ನಂಗೆ ಸಿಕ್ಕುದು. ನಾನು ಇದೇ ನಂಗನ್ನು 2 ತುಂಡು ಮಾಡಿದ್ದೇನೆ. ತುಂಬ ದೊಡ್ಡ ಇತ್ತು ಚಿಕನ್. ನಂಗೆ ಸಹ ಭಾರಿ ಟೇಸ್ಟ್. ಫುಲ್ ಫ್ರೈ ಮಾಡಿದೆ, ಕಟ್ಕೊಂಡು ತಿನ್ಬೋದು. ಇದು ಕಿಯಾರಾಗಿ ಇಷ್ಟೆಲ್ಲ ಐಟಮ್ಸ್ ತೊಗೊಂಡು ಬರ್ಲಿಕ್ಕೆ ಹೇಳಿದ್ದಾರೆ ಆನ್ಲೈನ್ ಕ್ಲಾಸಿಗೆ. ಇದು ಲೆಮನೇಡಿ, ಇದು ಲೆಮನ್ ಜ್ಯೂಸ್ ಮಾಡಲಿಕ್ಕಂತೆ ಕ್ಲಾಸ್ ಟೈಮಲ್ಲಿ. ಸ್ಯಾಂಡ್ವಿಚ್ ಮಾಡಲಿಕ್ಕೆ ಇಷ್ಟೆಲ್ಲ ಐಟಮ್ಸ್ ತಂದು ಇಡಿ ಅಂತ ಹೇಳಿದ್ದಾರೆ. ಹಾಕಿದ್ಯಾ? ಆಯ್ತು, ಇವಳ ಸ್ಯಾಂಡ್ವಿಚ್ ರೆಡಿ ಆಯಿತು. ಕಳ್ಳಿ ಪೈಲ್ವಾನ್ ಅವಳಿಗೆ ಕ್ಯೂಕುಂಬರ್ ಅಂದರೆ ತುಂಬ ಇಷ್ಟ. No, I'm eating cucumber. Fatima, where are you making your sandwich? UAE ನ್ಯಾಷನಲ್ ಫ್ಲಾಗ್ ಮಾಡಲಿಕ್ಕೆ. ಇದು UAE ನ್ಯಾಷನಲ್ ಫ್ಲಾಗ್. ಇವತ್ತು ಕಿಯಾರನ್ಗೆ ಬಾಯ್ಲ್ಡ್ ರೈಸ್, ಎಗ್ ಹಾಗೂ ಕಂಚಲ. ಸ್ವಲ್ಪ ಕಂಚಲ ಹಾಕಿ ಕೊಡುವ. ಎಗ್ ಮತ್ತೆ ಫಸ್ಟ್ ಕಂಚಲ ತಿನ್ನು. ಕಂಚಲ ಎತ್ತಂಡ ಎಂಚಲವು ನೋಲಿ. ಹೇಗುಂಟು ಮಾತಾಡ? ಒಳ್ಳೆ ಉಂಟಾ? ಶೇಪ್ಸಲ್ಲಿ ಇವತ್ತು ಟ್ರಕ್ ಮಾಡಲಿಕ್ಕೆ. ಟ್ರಕ್ ಮಾಡಿ ಸರ್ಕಲ್ ಎಲ್ಲೆಲ್ಲಿ ಹೋಗಿದೆ. ಹಲೋ ಅಕ್ಕ, ಯಾರ ಎಂತ ಮಾಡ್ತಿದ್ದಿ? Very nice, very ಮ್ಯೂಟಲ್ಲಿ nice. ಉಂಟಲ್ಲ, Very nice. Good Mutual. job. Very good, Anna. ಇವತ್ತು ಟ್ರಕ್ ಮಾಡಲಿಕ್ಕೆ. Kiara also very good. Then what about ಸ್ಟಾರ್ ಬೇರೆ you want to see the rocket picture? Okay. ಎಲ್ಲ ಮಾಡಿ ಆದಮೇಲೆ ಸ್ಟಾರ್ ಇವರಿಗೊಂದು ಸಮಾಧಾನ ಮಾಡಲಿಕ್ಕೆ. That big one. ಒಟ್ರಾಸಿ ತುರಿಸ್ತಾ ಇದ್ದಾಳೆ. ಬಿಡು Okay. ಮಗ. Now listen to me. What I'm going to tell you. ಒಟ್ರಾಸಿ ನುಸಿ ಸ್ಟಾರ್ಟ್ ಆಗಿದೆ ನೋಡಿ. ಎಷ್ಟು ಸ್ಪ್ರೇ ಎಲ್ಲ ಹಾಕಿದರೆ ಸಹ ಇದು ಪಾರಿಂದು ನುಸಿ ಅಲ್ಲ, ಸ್ವಲ್ಪ ಸ್ಟ್ರಾಂಗ್ ಉಂಟು, ಭಾರಿ ಗಟ್ಟಿ ಉಂಟು. ನೀನು ಸರ್ ಎಷ್ಟು ಆಕ್ಟಿವಿಟಿ, ನನಗೆ ಸಹ ಸಾಕಾಯ್ತು ಮರ ಇವತ್ತು. ಈಗ ಎಲ್ಲ ತಂದೆ ತಾಯಿ ಎಜುಕೇಟೆಡೇ ಇರಬೇಕು. ಎಜುಕೇಟೆಡ್ ಇಲ್ಲದ್ರೆ ಭಾರಿ ಕಷ್ಟ ಉಂಟು ಮಾರಿ ಇವರದೆಲ್ಲ ಅರ್ಥ ಮಾಡ್ಲಿಕ್ಕೆ. ಆನ್ಲೈನ್ ಪುಣ್ಯಕ್ಕೆ ನಾನು ಕಲಿಯುವಾಗ ಕೋವಿಡ್ಸ್ ಇರಲಿಲ್ಲ, ವಾರ್ಸ್ ಇರಲಿಲ್ಲ, ಇಲ್ಲದ್ರೆ ಭಾರಿ ಕಷ್ಟ ಇದು ಆನ್ಲೈನ್ ಕ್ಲಾಸ್ ಹೇಳುದು. ನಾನು 8 ಗಂಟೆಯಿಂದ ಅಲ್ಲಾಡಲಿಲ್ಲ ಅಲ್ಲಿಂದ. ಈಗ ಆಲ್ಮೋಸ್ಟ್ ಎಷ್ಟು ಆಯಿತು, 11 ಆಗ್ತಾ ಬಂತು.
ಅಲ್ಲೇ ಇದ್ದಾನೆ, ಬ್ರೇಕ್ಫಾಸ್ಟ್ ಮಾಡಲಿಲ್ಲ ನಾನು. ಆಗುದಿಲ್ಲ, 1 ಸೆಕೆಂಡ್ ಬಿಟ್ಟು ಹೋದ್ರೆ ಉಂಟಲ್ಲ KRS ಮಮ್ಮ ಕರೀತಾರೆ. ಗಾಡಿ ಗಾಡಿ ಅಪ್ಪ ಮಾಡಬೇಕು. ನನ್ನ ಬಾಯಲ್ಲಿ ದೋಸೆ ಇಡ್ಲಿ ಎಲ್ಲ ಇದ್ರೆ ಮತ್ತೆ ಹೇಗೆ? ಅದಕ್ಕೆ ನಾನು ಎಂತ ತಿನ್ನುದಿಲ್ಲ, ಇವಳದು ಕ್ಲಾಸ್ ಆದ್ಮೇಲೆ ಒಂದು ಸಮಾಧಾನದಲ್ಲಿ ತಿನ್ನುದು. ಬಾರಿ ಕಷ್ಟ, ಎಷ್ಟು ಆಕ್ಟಿವಿಟಿ, ಇಡೀ ಮನೆ ಚಲ್ಲಪಿಲ್ಲಿ ಆಗಿದೆ. ಒಮ್ಮೆ ಶಾಲೆ ಸ್ಟಾರ್ಟ್ ಆಗಲಿ ಅಂತ ಆಗಿದೆ. ಎಲ್ಲ ಪೇರೆಂಟ್ಸ್ಗೆ ಟೆನ್ಷನ್ ಆಗಿ ಹೋಗಿದೆ. ಇವರು ಶಾಲೆಗೆ ಹೋಗುವಷ್ಟರಲ್ಲಿ ಉಂಟಲ್ಲ, ನನ್ನ ತಲೆಯಲ್ಲಿದ್ದ 4 ಕೂದಲು ಸಾರಿ ಹೋಗ್ಬೋದು. ಸಾಕಾಯ್ತು ನನಗೆ. ನಮ್ಮದು ಹಾಲ್ ಅಂತೆ, ನೀರ್ದು ಟ್ರಕ್ ಬರ್ತದಲ್ಲ, ಅದು ಸಹ ಬರ್ತಿಲ್ಲ. ಯಾಕಂದರೆ ಮನೆ ಎದುರು ಫುಲ್ ನೀರು ಉಂಟಲ್ಲ. ನಾವು ಇಂಥ ಬಾಟ್ಲಿ ತರಿಸಿ ಇಂಥ ಬಾಟ್ಲಿಯಲ್ಲಿ ನೀರು ಕುಡಿತಿದ್ದೇವೆ. ದೊಡ್ಡದು ಬಾಟ್ಲಿ ಬರ್ತಾನೆ ಇಲ್ಲ. ಸಾಧಾರಣ 1.5 ವಾರ ಆಯಿತು. ಇವತ್ತು ಹೇಳಿದೆ, ಹೇಗೆ ಅದು ಸಹ ಬಾ ಮರೆ, ಕಳೆಗೊರೆಗೆ ಬಾ, ನಾನು ಹೊತ್ತುಕೊಂಡಾದ್ರೂ ಬರ್ತೇನೆ ಮನೆಗೆ ಅಂತೀನಿ. ಕಳೆಗೆ ಗ್ರಾಸರಿದವ್ರ ಹತ್ರ ಸಹ ಇಲ್ಲ ನೀರು. ಯಾಕಂದರೆ ನೀರ್ದು ಟ್ರಕ್ಕೆ ಬರಲಿಕ್ಕೆ ಆಗ್ತಿಲ್ಲ ನಮ್ಮ ಏರಿಯಾಗೆ. ಭಾರಿ ಒಂದು ಕಷ್ಟ ಮಾರಿ. ಬರಗಾಲ ಅಂದರೆ ಬರಗಾಲ, ನೀರಿಗೆ ಸಹ ಬರಗಾಲ. ಯಾರಾಗಿ ನಾನು ಹಾಲು ಹೇಗೆ ಕೊಡ್ತೇನೆ ಅಂತ ಹೇಳ್ತೇನೆ ಅಂತ ಹೇಳಿದ್ದೆ ಅಲ್ಲ. ಸೊ ಇವತ್ತು ನಾನು ತೋರಿಸ್ತೇನೆ ಅವಳಿಗೆ ಅವಳ ಇಮ್ಯುನಿಟಿ ಬೂಸ್ಟರ್ ಹಾಲು ಹೇಗೆ ಮಾಡಿ ಕೊಡ್ತಿದ್ದೇನೆ ಅಂತೇಳಿ. ಒಂದು ಚಿಕ್ಕ ತುಂಡು ಅರಶಿನ ಹಾಗೂ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಪೆಪ್ಪರ್ಕಾರ್ನ್ಸ್, ಒಳ್ಳೆ ಮೆಣಸು. ಸೊ ಇದು ಹಾಕಿ ಒಳ್ಳೆ ಗುದ್ದಬೇಕು, ಇದು ಗುದ್ದಬೇಕು. ಸ್ವಲ್ಪ ರಫ್ಲಿ ಗುದ್ದಿದ್ರೆ ಸಹ ಸಾಕು. ಇಷ್ಟು ಸಾಕು. ಅದನ್ನೊಂದು ಪಾತ್ರೆಗೆ ಹಾಕುವ. ಎಲ್ಲ ಕಲೆಕ್ಟ್ ಮಾಡಿ ಪಾತ್ರೆಗೆ ಹಾಕಿ ಆನಂತರ ಹಾಲು ಹಾಕಿದರೆ ಆಯಿತು. ಹಾಕ್ತಿದ್ದೇನೆ ಸ್ವಲ್ಪ, ಎಷ್ಟು ಕುಡಿತಾಳೆ ಅಷ್ಟು ಹಾಲು ಹಾಕೋದು. ಇನ್ನು ಸ್ವಲ್ಪ ಹೊತ್ತು ಹೀಗೆ ಇಡಬೇಕು, ಕುದಿಸಬಾರ್ದು. ಒಂದು 10 ಮಿನಿಟ್ಸ್ ಹೀಗೆ ಹಾಲೊಟ್ಟಿಗೆ ಮಿಕ್ಸ್ ಮಾಡಿ ಇಡಬೇಕು. 10 ನಿಮಿಷ ಆದ ಮೇಲೆ ಕುದಿಸಿ ತಣ್ಣಗೆ ಮಾಡಿಕೊಟ್ರೆ ಆಯಿತು. ಒಂದು 2 ವರ್ಷ ಮುಂಚೆ ನಾನು ಪಾರ್ಕಿಗೆ ಹೋದಾಗ ಒಂದು ಮಲಯಾಳಿ ಹೆಂಗಸು ನನಗೆ ಇದು ರೆಸಿಪಿ ಹೇಳಿಕೊಟ್ಟದು. ಅವರು ಹೇಳುದು, ಹೆಚ್ಚಾಗಿ ಮಲಯಾಳಿನವರು ಹೀಗೆ ಕೊಡುದಂತೆ ಮಕ್ಕಳಿಗೆ. ಆಗ ಇಮ್ಯುನಿಟಿ ಬೂಸ್ಟರ್ ಆಗಿ ಇದು ಹೆಲ್ಪ್ ಆಗ್ತದೆ ಮಕ್ಕಳಿಗೆ ಹಾಲು ಕುಡಿದಾಗ. ಸೊ ಹೆಚ್ಚಾಗಿ ಮಲಯಾಳಿ ಮಕ್ಕಳೆಲ್ಲ ಇದು ಬೇಕಿದ್ರೆ ಶುಗರ್ ಹಾಕ್ಬೋದು, ಆದರೆ ನಾನು ಶುಗರ್ ಹಾಕುದಿಲ್ಲ ಅವಳು ಹೀಗೆ ಪ್ಲೇನ್ ಕುಡಿತಾಳೆ. ನಿಮ್ಮ ಮಕ್ಕಳಿಗೆ ಸ್ವಲ್ಪ ಶುಗರ್ ಇಲ್ಲದೆ ಬೆಲ್ಲ, ಹನಿ ಎಂತ ಸಹ ಬೇಕಿದ್ರೆ ಹಾಕ್ಬೋದು, ಸ್ವೀಟ್ ಇಷ್ಟ ಇದ್ರೆ. ಇಲ್ಲದ್ರೆ ಪ್ಲೇನ್ ಕುಡಿದ್ರೆ ಉತ್ತಮ. ಸೊ ಇದು ಭಾರಿ ಒಳ್ಳೆ. ನಾವು ಮಕ್ಕಳಿಗೆ ಶೀತ ಜ್ವರ ಬರುವಾಗ ಮನೆ ಮದ್ದು ಮಾಡ್ತೇವಲ್ಲ, ಶೀತ ಜ್ವರ ಬರುವಾಗ ಮನೆ ಮದ್ದು ಮಾಡಿದ್ರೆ ಓಕೆ ಫೈನ್, ಅದು ಕಾನ್ಸಂಟ್ರೇಟ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ನಾವು ಹೆಚ್ಚಾಗಿ ಕೆಲಸ ಮಾಡಬೇಕು ಅವರ ಇಮ್ಯುನಿಟಿ ಒಳ್ಳೆ ಮಾಡಲಿಕ್ಕೆ. ಇಮ್ಯುನಿಟಿ ಒಳ್ಳೆ ಇದ್ರೆ ಅವ್ರಿಗೆ ಯಾವುದು ಸಹ ಕಾಯಿಲೆ ಬೇಗನೆ ಬರುದಿಲ್ಲ. ಸೊ ಮತ್ತೆ ಬರುವಂಥದ್ದು ಹೇಗೆ ಸಹ ಬರ್ತದೆ, ಶಾಲೆಯಿಂದ, ಹೊರಗಿಂದ, ವೆದರ್ ಕಂಡೀಷನಿಂದ ಎಲ್ಲ. ಆದರೆ ಆದಷ್ಟು ಅವರ ಇಮ್ಯುನಿಟಿ ಒಳ್ಳೆ ಇರಲಿಕ್ಕೆ ಇದೊಂದು ಡ್ರಿಂಕ್ ಮಾಡಿ ಕೊಟ್ಟರೆ ಒಳ್ಳೆ. ನೀವು ಸಹ ಟ್ರೈ ಮಾಡಿ. ಮಕ್ಕಳು ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇರ್ತದೆ, KRS ಇತ್ತು. ಒಳ್ಳೆ ಬಿಸಿ ಮಾಡಿ ಆಯಿತು. ಹೆಚ್ಚು ಬಿಸಿ ಮಾಡೋದು ಬೇಡ, ಒಂದು ಕುದಿ ಬಂದರೆ ಸಾಕು. ಇನ್ನು ಸ್ಟ್ರೇನ್ ಮಾಡಿ ಬಿಸಿ ಬಿಸಿ ಹಾಲು ಕೊಟ್ಟರೆ ಆಯಿತು ಮಕ್ಕಳಿಗೆ. ಇದು ಘಾಟಲ್ಲಿ ಕುಡಿಲಿಕ್ಕೆ ಸ್ವಲ್ಪ ಕಷ್ಟ ಉಂಟು, ಯಾಕೆಂದರೆ ಅದು ಸ್ಮೆಲ್ ಬರ್ತದಲ್ಲ, ಮಕ್ಕಳಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಎಂತ ಮಾಡ್ಬೋದು, ಮಕ್ಕಳು ಮಿನಿ ಹಾರ್ಲಿಕ್ಸ್ ಇಲ್ಲದ್ರೆ ಬೇರೆ ಯಾವುದಾದ್ರು ಸಹ ಡ್ರಿಂಕ್ ಕುಡಿಯೋದಾದರೆ ಬೇಸ್ ಆಗಿ ಇದನ್ನು ಇಡಿ. ಫಸ್ಟ್ ಇದನ್ನು ಮಾಡಿ ಇಡಿ, ಮತ್ತೆ ಹಾರ್ಲಿಕ್ಸ್ ಪೌಡರಾ, ಬೂಸ್ಟ್ ಪೌಡರಾ, ಪೀಡಿಯಾಶೋರ ಎಂಥದ್ದು ಸಹ ಇದ್ದರೆ ಹಾಕಿ ಕೊಡಿ. ತುಂಬ ಒಳ್ಳೆ ಇಮ್ಯುನಿಟಿ. ನಾನು KRಗೆ ನೋಡಿದೆ, ಅದೇ ವರ್ಷದಲ್ಲಿ ಒಂದು 7-8 ಸರ್ತಿ ಅವಳಿಗೆ ಶೀತ ಜ್ವರ ಬರೋದಾದರೆ ಈಗ ಫುಲ್ ಕಮ್ಮಿ ಆಯಿತು, ಏನಿಲ್ಲ ಅಂತ ಹೇಳುದಿಲ್ಲ ನಾನು. ಒಂದು 2 ಸರ್ತಿ ಆಗ್ತದೆ ಅವಳಿಗೆ. ತುಂಬ ಇಂಪ್ರೂವ್ಮೆಂಟ್ ಉಂಟು KRದಲ್ಲಿ. ಮಲಯಾಳಿ ಅವರು ಸುಮ್ಮನೆ ಅಲ್ಲ, ಲಿಟ್ರಸಿ ರೇಟ್ ಜಾಸ್ತಿ ಅವರ ಊರಲ್ಲಿ. ತುಂಬ ಹುಷಾರು ಅವರು, ಮತ್ತು ಇಮ್ಯುನಿಟಿ ವೈಸ್ ಸಹ ತುಂಬ ಬೆಟರ್ ಇದ್ದಾರೆ ಅವರು. ಸೊ ಅದಕ್ಕೆ ನನಗೆ ಒಂದು ಮಲಯಾಳಿ ಪೇರೆಂಟ್ ಹೇಳಿದ್ದು. ಸೊ ನಾನು ಅದನ್ನೇ ಫಾಲೋ ಮಾಡೋದು KRಗೆ. ಹಾಲು ಅಂದರೆ ಬಿಲ್ಕುಲ್ ಇಷ್ಟ ಇಲ್ಲ, ನೋಡಿದ್ರೆ ಆಗೋದಿಲ್ಲ ಹಾಲನ್ನು. ಎಂತ ಸಹ ಹಾಕಿ ಕೊಡಿ, ಚಾಕ್ಲೇಟ್ ಹಾಕಿ ಕೊಡಿ, ವೆನಿಲಾ ಹಾಕಿ ಕೊಡಿ, ಸ್ಟ್ರಾಬೆರಿ ಹಾಕಿ ಕೊಡಿ, ಅವಳಿಗೆ ಹಾಲು ಇಷ್ಟ ಇಲ್ಲ. ಈಗ ನೋಡಿ ಅವಳ ರಿಯಾಕ್ಷನ್, ತುಂಬ ದಿನ ಆದಮೇಲೆ ಅವಳು ಸಹ ಕುಡಿಯೋದು. ಇದು ರಿಯಾಕ್ಷನ್ ನೋಡಿ. ಬೇಬಿ ಎಲ್ಲಿ ಉಂಟು? KR ಶಾಲೆಗೆ ಹೋಗಿದ್ದಾಳಾ? KR ಇಲ್ಲ ಅಲ್ಲ, ಇಲ್ಲ KR ಇಲ್ಲ, ಶಾಲೆಗೆ ಹೋಗಿದ್ದಾಳೆ. ಎಂತ ಗಾಳಿ ಮರಿ ಇಲ್ಲಿಂದ. KR ಇಲ್ಲ, ಶಾಲೆಗೆ ಹೋಗಿದ್ದಾಳೆ. ಇದು ಯಾರಿಗೆ ಮತ್ತೆ? ನಿಮ್ಗೆ ಕೊಡುವನಾ? ಇಲ್ಲಪ್ಪ, ಇದು KRಗೆ ಸ್ಪೆಷಲ್ ಡ್ರಿಂಕ್. ಬಾ ಮಗ, ಬಾ ಬಾ ಬಾ. KR ಅದ ಮೆಲ್ಲ 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 ಬಲಿಪು. ಹೇಗೆ ಉಂಟು ಮಗ? ಒಳ್ಳೆ ಉಂಟು. ಐ ನೋ ಇಟ್ಸ್ ನಾಟ್ ಗುಡ್, ಬಟ್ ನಿನ್ನ ಹೆಲ್ತಿಗೆ ಒಳ್ಳೆ. ಓಕೆ,
ಇಮ್ಯುನಿಟಿ ಬೂಸ್ಟರ್ ಡ್ರಿಂಕ್ ಉಂಟಾ ಮುಖದಲ್ಲಿ ಕಾಣುವುದಿಲ್ಲಲ್ಲ ಮಗ. ಕಿಯಾರಾಗೆ ಮೀಸೆ ಬಂದಿದೆ, ಬೇರೆ ಕಲರ್ಡ್ ಮೀಸೆ. ಮತ್ತೆ ಮಿರರಲ್ಲಿ ಹೋಗಿ ನೋಡು ಆಯ್ತಾ, ಕನ್ನಡಿಯಲ್ಲಿ ಹೋಗಿ ನೋಡು. ಮತ್ತೆ ಫಸ್ಟ್ ಕುಡ್ದಾಗಬೇಕು ಮತ್ತೆ. ಓಕೆ, ಫಿನಿಶ್ಡ್. ವೆರಿ ಗುಡ್ ಮಗ, ವೆರಿ ಗುಡ್. ಹೋಗಿ ನೋಡಿ ಬಾ ಮೀಸೆ ಹೇಗೆ ಬಂದಿದೆ ನೋಡು. ಈ ನೀರ್ದು ಕಲರ್ ನೋಡಿದ್ರೆ ವಾಂಕರ ಬರ್ತದೆ. ಕಲರ್ ನೋಡಿ, ಅಲ್ಲಿ ಎಲ್ಲ ಕ್ಲಿಯರ್ ಆಯ್ತು, ಇಲ್ಲಿ ಸ್ವಲ್ಪ ಹಸಿ ನುಸಿಯಾಗಿದೆ. ಅದಕ್ಕೆ ಸ್ವಲ್ಪ ಲೋಬನ ಹಾಕುವ ಅಂತೇಳಿ. ಇದು ನಾನು ಮಸ್ಕತ್ತಿಂದ ತಂದದ್ದು ಬರುವಾಗ. ಸೊ ಮಸ್ಕತ್ತದು ಲೋಬನ ಹಾಕುವ. ಊರಿಂದ ತಂದದೆಲ್ಲ ಖಾಲಿ ಆಗಿದೆ. ಹಾಕಿ ಒಂದೊಂದುಂಟು ದೊಡ್ಡದು. ಒತ್ತುತ್ತದೆ ಒತ್ತಿತು. ಭಾರಿ ಒಳ್ಳೆಯ ಸ್ಮೆಲ್. ಒಟ್ರಾಸಿ ಅಂದರೆ ಒಟ್ರಾಸಿ ನುಸಿ ಸ್ಟಾರ್ಟ್ ಆಗಿದೆ, ಭಯಂಕರ ನುಸಿ. ನೋಡುವ ಇದರಲ್ಲಾದರೂ ಹೋಗ್ತದ ನೋಡುವ. ಇಲ್ಲಿ ಒಂದು ಬದಿಯಲ್ಲಿ ಇಟ್ಟರೆ ಆಯಿತು, ಬದಿಯಲ್ಲಿ ಇಡು ಆಯಿತು, ನಮ್ಮ ಕೆಲಸ ಆಯಿತು. ಒಟ್ರಾಸಿ ಅಂದರೆ ಒಟ್ರಾಸಿ ನುಸಿ. ನಿಂತ ನೀರು ಇರುವಲ್ಲಿ ನುಸಿ ಬರ್ತದಲ್ಲ, ಅಟ್ರಾಸಿ ಅಂದರೆ ಒಟ್ರಾಸಿ ನುಸಿ. ನಾವು ನೆಟ್ ಹಾಕುದು ಆದರೂ ಸಹ ಭಾರಿ ಒಂದು ಹುಷಾರ್ದು ನುಸಿ. ಅದು ಸಾಧಾರಣ ನರ್ವಂಟೆ ನುಸಿ ಅಲ್ಲ, ಬಲಿಷ್ಠವಾದ ನುಸಿ. ಕಚ್ಚಿದ್ರೆ ಉಂಟಲ್ಲ ದೊಡ್ಡ ಬಾಂಬ್ ಆಗಿ ಆಗ್ತದೆ ದಡ್ಕಿ. ಸೊ ಅದಕ್ಕೆ ನಾನು ಲೋಬನ ಸ್ವಲ್ಪ ಹಾಕಿದೆ. ಎಷ್ಟು ಹೋಗ್ತದೆ ಗೊತ್ತಿಲ್ಲ. ನಾನು ಯೂಟ್ಯೂಬಲ್ಲಿ ನೋಡುವಾಗ ಒಂದರಲ್ಲಿತ್ತು ಚಾರ್ಕೋಲನ್ನು ಬಿಸಿ ಮಾಡಿ ಅದರ ಮೇಲೆ ಬೆಳ್ಳುಳ್ಳಿದು ಸಿಪ್ಪೆ ಹಾಕಬೇಕು ಅಂತೇಳಿ. ಬೆಳ್ಳುಳ್ಳಿ ಸಿಪ್ಪೆ ಹಾಕಿದರೆ ನನ್ನನ್ನು ಓಡಿಸುವರು, ಕಣ್ಣು ಉರಿ ಬರ್ಬೋದಲ್ಲ. ಅದಕ್ಕೆ ಸದ್ಯಕ್ಕೆ ಲೋಬನ ಹಾಕಿದೆ. ನೋಡುವ, ಇದು ಹೋಗಲಿಲ್ಲಾದರೆ ಸ್ಟೇಜ್ 2ಗೆ ಅದಕ್ಕೆ ಹೋಗಬೇಕು. ಸ್ಟೇಜ್ 2 ಬೆಳ್ಳುಳ್ಳಿ ಸಿಪ್ಪೆ. ಒಟ್ರಾಸಿ ನುಸಿ ಕಚ್ಚುದಂದರೆ ಬಿಡುದು ಸಹ ಇಲ್ಲ. ಪಾರಿಂದು ನುಸಿ ಅಲ್ಲ, ಬಿಡುವುದಿಲ್ಲ. ಕಚ್ಚುದಂದರೆ ಕಚ್ಚದೆ, ಹೆದರಿಕೆ ಅಲ್ಲ ನಮ್ಮದು, ಭಾರಿ ಜೋರುಂಟು. ಇವತ್ತು ಮಾಂಡಿ ಥರ್ಸ್ಡೇ. ನಮಗೆ ಮಾಂಡಿ ಥರ್ಸ್ಡೇ ಅಂದರೆ ಯೇಸು ಅವರ ಶಿಷ್ಯರೊಟ್ಟಿಗೆ, ಅಂದರೆ 12 ಮಂದಿ ಶಿಷ್ಯರೊಟ್ಟಿಗೆ ಕೂತ್ಕೊಂಡು ಲಾಸ್ಟ್ ಸಪ್ಪರ್ ಮಾಡಿದ ದಿನ. ಸೊ ಮಾಂಡಿ ಥರ್ಸ್ಡೇ ಅಂತ ಚರ್ಚಲ್ಲೆಲ್ಲ ಇವತ್ತು ಸರ್ವಿಸ್ ಎಲ್ಲ ಇರ್ತದೆ. ಸೊ ಇವತ್ತು ಮಾಂಡಿ ಥರ್ಸ್ಡೇ. ನಾಳೆ ಗುಡ್ ಫ್ರೈಡೇ. ಗುಡ್ ಫ್ರೈಡೇ ಅಂದರೆ ಯೇಸು ತೀರಿ ಹೋದ ದಿನ. ಸೊ ಅದು ಭಾರಿ ಒಂದು ಸ್ಪೆಷಲ್ ಆದ ದಿನ ಎಲ್ಲ ಕ್ರಿಶ್ಚಿಯನ್ಸ್ನವರಿಗೆ. ಸೊ ನಾಳೆ ಚರ್ಚ್ ಉಂಟು. ಮಾತ್ರ ಇಲ್ಲಿ ಚರ್ಚಿಗೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಉಂಟು. ಅಂದರೆ ಮಕ್ಕಳನ್ನು ಕೊಂಡೋಗ್ಲಿಕ್ಕೆಲ್ಲ, ಚರ್ಚ್ ಆದ ಮೇಲೆ ಪಟ್ಟಂಗ ಹೊಡಿಲಿಕ್ಕೆಲ್ಲ, ಇಲ್ಲ ಚರ್ಚ್ ಆದ ಮೇಲೆ ಕಷ್ಟ ಸುಖ ಮಾತಾಡ್ಕೊಂಡು ಹೊರಗೆ ನಿಲ್ತಾರಲ್ಲ, ಸೊ ಹಾಗೆಲ್ಲ ನಿಲ್ಲಕ್ಕೆಲ್ಲ. ಸೊ ಚರ್ಚ್ ಆದ ಕೂಡಲೇ ರಾಪಕ್ಕ ಹೋಗುದೆ, ಅಲ್ಲಿ ಗುಂಪು ಕಟ್ಟಲಿಕ್ಕೆಲ್ಲ. ಸೊ ಆಲ್ರೆಡಿ ಬಂದಿದೆ, ನೋಟಿಸ್ ಬಂದಿದೆ. ಸೊ ಅದರಿಂದಾಗಿ ಮಕ್ಕಳನ್ನು ಕೊಂಡೋಗ್ಲಿಕ್ಕಿಲ್ಲ ಅಂದರೆ ಇವಳನ್ನೇ ಎಲ್ಲಿ ಬಿಡೋದು. ಸೊ ಅದರಿಂದಾಗಿ ನಾವು ಸಹ ಹೋಗ್ತಿಲ್ಲ ಈಗ ಚರ್ಚಿಗೆ. ಈಸ್ಟರ್ಗೆ ಸಹ ಡೌಟ್ಫುಲ್ ಹೋಗ್ಲಿಕ್ಕೆ ಆಗೋದು. ನೋಡುವ, ಟ್ರೈ ಮಾಡುವ, ಆದರೆ ಹೋಗುವ. ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. 8th ಏಪ್ರಿಲ್ಗೆ ರೂಪರವರ ಬರ್ಡೇ. ಹ್ಯಾಪಿ ಬರ್ಡೇ ರೂಪರವರೇ. ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಫಸ್ಟಿಗೆ ಪಿಂಕು, ಏಪ್ರಿಲ್ 1ಗೆ ಪಿಂಕು ಸುಂದು ಡಿಸೋಜ ರವರ ಬರ್ಡೇ. ಹ್ಯಾಪಿ ಬರ್ಡೇ. ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೇನೆ ಆಯಿತಾ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ಹಾಗೂ ಎಲ್ಲ ನನ್ನ ಕ್ರಿಶ್ಚಿಯನ್ ಬ್ರದರ್ಸ್ ಹಾಗೂ ಸಿಸ್ಟರ್ಸ್ಗೆ ಬ್ಲೆಸ್ಸೆಡ್ ಗುಡ್ ಫ್ರೈಡೇ. ಗಾಡ್ ಬ್ಲೆಸ್ ಯು ಆಲ್.